ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ದೂರವಾಣಿ ಕದ್ದಾಲಿಕೆಗೆ ಆರೋಪದಡಿ ಗುಪ್ತಚರ ಇಲಾಖೆ ಡಿಎಸ್ಪಿ ಪ್ರಣೀತ್ ರಾವ್ ವಶಕ್ಕೆ ಪಡೆಯಲಾಗಿದೆ. ಹೈದರಾಬಾದ್ನ ಸಿಎಂ ನಿವಾಸದ ಬಳಿ ಪ್ರಣೀತ್ ರಾವ್ ಸಿಎಂ ರೇವಂತ್ ರೆಡ್ಡಿ ಸೋದರರು ಸಂಬಂಧಿಕರ ಫೋನ್ ಕದ್ದಾಲಿಕೆಗೆ ಸಂಚು ರೂಪಿಸಿದ್ದ. ಅದಕ್ಕಾಗಿ ರೇವಂತ್ ರೆಡ್ಡಿ ನಿವಾಸದಿಂದ 2 ಕಿಲೋಮೀಟರ್ ದೂರದ ಕಟ್ಟಡವೊಂದರಲ್ಲಿ ಟ್ಯಾಪಿಂಗ್ಗೆ ವ್ಯವಸ್ಥೆ ಮಾಡಲಾಗಿತ್ತು. ಜಯಲಲಿತಾ ಅವರು ತಮಿಳುನಾಡು ಸಿಎಂ ಆಗಿರುವವರೆಗೂ ರಾಜ್ಯಕ್ಕೆ ನೀಟ್ ಪ್ರವೇಶಿಸಿರಲಿಲ್ಲ ಎಂದು ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಹೇಳಿದರು. ಜಯಲಲಿತಾ ನಿಧನದ ಬಳಿಕ ಗುಲಾಮರು ಬಿಜೆಪಿಗೆ ಹೆದರಿ ನೀಟ್ ಪರೀಕ್ಷೆಗೆ ಅನುಮತಿ ನೀಡಿದರು. ಪರಿಣಾಮ ಈವರೆಗೆ ಪರೀಕ್ಷೆಗೆ ಹೆದರಿ 22 ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಮಿಳುನಾಡಿನ ಮದುರೈನಲ್ಲಿ ಕಿಡಿಕಾರಿದರು. ಹವಾಮಾನ ಬದಲಾವಣೆ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಪ್ರತಿ ವರ್ಷ ಅರ್ತ್ ಅವರ್ ಆಚರಿಸುತ್ತಿದೆ. ಅದರ ಅಂಗವಾಗಿ ಮಾರ್ಚ್ 23ರಂದು ರಾತ್ರಿ 8:30 ರಿಂದ 9. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 30ರವರೆಗೆ ವಿದ್ಯುತ್ ದೀಪಗಳನ್ನು ಆಫ್ ಮಾಡಲು ಎಲ್ಲ ರಾಷ್ಟ್ರಗಳಿಗೆ ಕರೆ ನೀಡಿತ್ತು. ಅದರಂತೆ ಭಾರತದ ಹಲವೆಡೆ 1 ತಾಸು ವಿದ್ಯುತ್ ಬಲ್ಬ್ಗಳನ್ನು ಆಫ್ ಮಾಡಲಾಗಿತ್ತು. ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್, ಕೋಲ್ಕತ್ತಾದ ಹೌರಾ ಬ್ರಿಡ್ಜ್, ದೆಹಲಿಯ ಇಂಡಿಯನ್ ಗೇಟ್, ಅಕ್ಷರಧಾಮ ದೇವಸ್ಥಾನ ಸೇರಿದಂತೆ ಹಲವೆಡೆ ಆಚರಿಸಲಾಯಿತು. ದೆಹಲಿ ಅಬಕಾರಿ ನೀತಿ ಹಗರಣ ವಿಚಾರಕ್ಕೆ ಬಂಧನವಾಗಿರುವ ದೆಹಲಿ ಸಿಎಂ ಕೇಜ್ರಿವಾಲ್ ವಿರುದ್ಧ ಅಪ್ರೂವರ್ ಆಗಿ ನಾನು ಎಲ್ಲಾ ಸಾಕ್ಷ್ಯಗಳನ್ನ ಹೇಳ್ತೇನೆ ಅಂತ ವಂಚಕ ಸುಕೇಶ್ ಚಂದ್ರಶೇಖರ್ ಸ್ಫೋಟಕ ಹೇಳಿಕೆ ನೀಡಿದ್ದಾನೆ. ಕೇಜ್ರಿವಾಲ್ ಮತ್ತು ಅವರ ತಂಡದ ವಿರುದ್ಧ ಅಪ್ರೂವರ್ ಆಗ್ತೇನೆ, ನನ್ನ ಬಳಿ ಇರುವ ಎಲ್ಲ ಸಾಕ್ಷ್ಯಗಳನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾನೆ. ಐಪಿಎಲ್ 3ನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ರೋಚಕ ಜಯ ಸಾಧಿಸಿದೆ. 208 ರನ್ ಸಿಡಿಸಿ ಹೈದರಾಬಾದ್ಗೆ ಕೆಕೆಆರ್ ಬೃಹತ್ ಟಾರ್ಗೆಟ್ ನೀಡಿತ್ತು. ದೊಡ್ಡ ಟಾರ್ಗೆಟ್ ಅನ್ನ ಬೆನ್ನತ್ತಿದ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 204 ರನ್ ಚೇಸ್ ಮಾಡಿ ವಿರೋಚಿತ ಸೋಲು ಕಂಡಿದ್ದಾರೆ. ಹೈದರಾಬಾದ್ ತಂಡದ ಆಟಗಾರ ಮಯಾಂಕ್ ಔಟ್ ಆದ ಬಳಿಕ ಕೆಕೆಆರ್ನ ಹರ್ಷಿತ್ ರಾಣಾ ಗುರಾಯಿಸಿ ಕೆಣಕಿದ್ದಾರೆ. ಒಬ್ಬರನ್ನೊಬ್ಬರು ದುರುಗುಟ್ಟಿ ನೋಡಿ ಕೆಣಕಿದ ಫೋಟೋ ವೈರಲ್ ಆಗಿದೆ.